ಅವ್ರಿಗೆ ಏನು ಗೊತ್ತು ಅದ್ರ ಹಿಂದೆಗಡೆ ನಮಗಿರುವಂಥ ಒಂದು ಶ್ರಮ ಕಷ್ಟ ಮತ್ತು ನಾವು ಅದನ್ನು ಏನಕ್ಕೆ ಮಾಡ್ತಾಯಿದ್ದೀವಿ. ಬೇಜಾರೈತೈತೆ ಏನು ಅಂತಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದೆ ಅಲ್ವಾ ಸ್ಯಾರಿಗಳನ್ನ ಬ್ಲೌಸ್ ಸ್ಟಿಚಿಂಗು ಕೊಡಬೇಕು ಅಂತ ಹೇಳಿ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬುಧವಾರದ ಡೈಲಿ ವ್ಲಾಗಿಗೆ ನಿಮ್ಮೆಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಆಲ್ಮೋಸ್ಟ್ ಇವಾಗ ಆಫ್ಟರ್ನೂನ್ ಕಂಪ್ಲೀಟ್ ಆಗೋಗಿದೆ. 12:30 ಆಗಿದೆ. 12:30ಇಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬಂತು ವಿಡಿಯೋ ಅಂತ ತಿಳಿಸೋದನ್ನು ಮರಿಬೇಡಿ. ಇವಾಗ ಫಸ್ಟ್ಗೆ ನಾನು ನಮ್ಮ ಗಿಡದಲ್ಲಿ ತೊಗರಿಕಾಯಿ ಬಿಟ್ಟಿದೆಯಾ ನೋಡಿಕೊಂಡು ಸ್ವಲ್ಪ ತೊಗರಿಕಾಯಿ ಕುಯ್ಕೊಂಡು ಬರೋಣ. ಸಂಜೆಗೆ ಅಥವಾ ಬೆಳಗ್ಗೆಗೆ ಸಾಂಬಾರು ಮಾಡೋಕ್ಕೆ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಸೊಪ್ಪು ತೆಗೆದಿಟ್ಟಿದ್ದೀನಿ. ಉಪ್ಪು ಸಾಂಬಾರು ಮಾಡೋದಾ, ಬಸ್ತು ಪಲ್ಯ ಮಾಡಿ ಸಾಂಬಾರು ಮಾಡೋದ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ತೊಗರಿಕಾಯಿ ಆಯ್ತಾ ಇದ್ದರೆ ಕುಯ್ಕೊಂಡು ಬಂದು ಇಟ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನೋಡೋಣ. ಎಲ್ಲ ಅಮ್ಮನೆ ಹತ್ರ ಅಂತೂ ಅದು ಬಾಡಿಗೆ ಮನೆ ಹತ್ರ ಐತಲ್ಲ, ಅಲ್ಲಿಗೆ ಹೋಗ್ತಾಯಿದ್ದೀನಿ ಕುಯ್ಕೊಬರೋಕ್ಕೆ. ಆ್ಯಂಡ್ ಇಲ್ಲಿ ಅಂತೂ ನೋಡೋದೇ ಬೇಡ, ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಿಟ್ಟೈತೆ ಕಾಯಿನ ಅಂತ ಹೇಳಿ. ಇಷ್ಟು ಮಾತ್ರ ಅಲ್ಲ, ಕಣ್ಣಾಕ್ಬಿಡಿಪ್ಪ ತೋರಿಸ್ತಾ ಇದೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಬಿಟ್ಟೈತೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಕಚ್ಬಿಟ್ಟೈತೆ ರೀ. ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟೈತೆ ತೊಗರಿಕಾಯಿ, ಫುಲ್ಲು ಚೆನ್ನಾಗಿ ಬಿಟ್ಟೈತೆ. ಆದರೆ ಸ್ವಲ್ಪ ಬಲಿಬೇಕು, ಇನ್ನೂ ಬಲ್ತಿಲ್ಲ. ಕಾಯಿ ಪೂರ್ತಿ ಎಳೆದಿದೆ. ಹಂಗಾಗಿ ಆ ಮನೆ ಹತ್ರ ಬಿಟ್ಟಿರೋ ತೊಗರಿಕಾಯಿನ ಕುಯ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇರೋದು. ಸಿಕ್ಕಾಪಟ್ಟೆ ಇನ್ನೂ ಎಳೆಯದು, ಬಲಿಬೇಕು ಕಾಯಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಲ್ತಿತ್ತೆ ಅಂದರೆ ಕುಯ್ಕೊಂಡು ಬರೋಣ. ಹಾಗೆ ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ನಮ್ಮ ಬಾಡಿಗೆ ಮನೆ ಹತ್ರ ತೊಗರಿಕಾಯಿ ಇದ್ದರೆ ಕುಯ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಬಂದಲ್ಲ. ಸೊ ಕೆಳಗಡೆ ಎಲ್ಪರಣ್ಣ ಏನು ಕೆಲಸ ಮಾಡ್ತಾಯಿತ್ತು ಅವ್ರಿಗೆ ಕೊಟ್ಟೆ. ನನಗೆ ಮೇಲೆ ಪೂರ್ತಿ ಸ್ಟೆಪ್ ಹತ್ತಿ ಈಗ ಕೆಲಸದಲ್ಲಿ ಹೋಗಿ ನೋಡ್ಕೊಂಡು ಬರೋದಕ್ಕಾಗೋದಿಲ್ಲ. ಹೆಂಗಾಗೈತೆ ಎಷ್ಟಾಗೈತೆ ನೋಡಿಕೊಂಡು ಒಂದು ಸ್ವಲ್ಪ ವೀಡಿಯೋ ಬಾರೋಣ ಅಂತ ಹೇಳಿ ಕೊಟ್ಟು ಕಳಿಸಿದ್ರೆ ಫೋನ್ನ. ಏನು ಹಿಡ್ದೈತೆ, ಹೆಂಗೆ ಹಿಡ್ದೈತೆ, ಏನು ತೋರಿಸ್ತೈತೆ ಅಂತಲೇ ಕನ್ಫ್ಯೂಷನ್ ಆಗೋಯ್ತು. ತಲೆ ಒಂದು ನಾನು ನೋಡ್ತಿದ್ದೀನಿ, ನನ್ನ ತಲೆನೇ ಸುತ್ತ ಬಂದುಬಿಡ್ತು. ಒಂದೇ ಸ್ಪೀಡಲ್ಲಿ ಹೋಗಿ ಬರ ಅಂತ ಎಲ್ಲ ಕಡೆನೂ ಕ್ಯಾಪ್ಚರ್ ಬಂದುಬಿಟ್ಟೈತೆ. ಎಲ್ಲೂ ಕೂಡ ಸ್ಟಾಪ್ ಮಾಡಿಲ್ಲ ಮತ್ತು ಎಲ್ಲೂ ಪರ್ಫೆಕ್ಟಾಗಿ ತೋರಿಸಿಲ್ಲ. ನಿಮಗೂ ಕೂಡ ನನ್ನಂಗೆ ಅನ್ನಿಸ್ತಿದೆಯಾ, ತಲೆ ಸುತ್ತ ಬರ್ತಿದೆಯಾ ಇದಿಷ್ಟು ವೀಡಿಯೋನ ನೋಡೋದಕ್ಕೆ ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ. ನನಗಂತೂ ಈ ವಿಡಿಯೋ ನೋಡ್ತಾ ಎಷ್ಟು ನಕ್ಕು ಸಾಕಾಯಿತು ಅಂತ ಅಂದರೆ, ಹೆಂಗೆ ಬಂದೈತೆ. ಎಲ್ಲಾದರೂ ಅಟ್ಲೀಸ್ಟ್ ಒಂದು ಕಡೆ ನಿಂತ್ಕೊಂಡು ಕಂಪ್ಲೀಟಾಗಿ ಒಂದು ಮನೆನಾದ್ರೂ ಹೆಂಗೆ ಬಂದೈತೆ ಅಂತ ತೋರಿಸೇ ಇಲ್ಲ. ಏನು ತೋರಿಸೈತೆ, ಎಲ್ಲಿ ತೋರಿಸ್ತೈತೆ ಅನ್ನೋದೇ ಗೊತ್ತಾಯ್ತಲ್ಲ. ಅಷ್ಟೊಂದು ಕನ್ಫ್ಯೂಷನ್ ಆಗ್ತೈತೆ. ವರ್ಕರ್ಸ್ಗಳನ್ನೂ ಅಷ್ಟೇ ಯಾರ್ದು ಮುಖನ ಕವರ್ ಮಾಡಿಲ್ಲ. ಏನು ಮಾಡೋಕ್ಕಾಗಲ್ಲ. ಕೊಟ್ಟು ಕಳಿಸಿದ್ರೆ ಒಂದು ಸ್ವಲ್ಪ ಮಾಡ್ಕೊಬರೋಣ, ಹೋಗೋಕ್ಕಾಗಲ್ಲ. ಇವಾಗ ನಾನು ತೊಗರಿಕಾಯಿ ಕುಯ್ಕೊತಾ ಇರ್ತೀನಿ. ಒಂದು ನಿಮಿಷದಷ್ಟು ವೀಡಿಯೋನ ಮಾಡ್ಕೊಬರೋಣ ಅಂತ ಕೊಟ್ಟು ಕಳಿಸಿದ್ರೆ ಹಿಂಗೆ ಮಾಡ್ಕೊಬಂದು ಕೂರ್ಸೈತೆ ಇವಣ್ಣ. ಒಳ್ಳೆ ತಮಾಷೆ ಕಾಮಿಡಿ ಅಲ್ವಾ. ನೋಡಿ, ಇಲ್ಲೆಲ್ಲೋ ಒಂದು ಕಡೆ ಒಂಚೂರು ಹಿಡ್ದೈತೆ, ಅದನ್ನು ಕೂಡ ಪೂರ್ತಿಯಾಗಿ ತೋರಿಸಿಲ್ಲ. ಅದು ಝೂಮ್ ಬೇರೆ ಹಾಕೋಬಿಟ್ಟೈತೆ. ಝೂಮ್ ಕಡಿಮೆ ಹಾಕಿದ್ದಿದ್ರೆ ಫಾಸ್ಟಾಗಿ ಮಾಡ್ಕೊಂಡು ಬಂದಿದ್ರು ಕೂಡ ಎಲ್ಲನೂ ನೀಟಾಗಿ ಕವರ್ ಮಾಡ್ಕೊಂಡಿರೋದು. ಆದರೆ ಅದಕ್ಕೆ ಝೂಮ್ ಬೇರೆ ಕೊಟ್ಟೈತೆ ಇವಣ್ಣ. ಓಕೆ ಫ್ಯಾಮ್, ಇವಾಗ ನೀವು ನೋಡೋದಾದರೆ ಟೈಮು ನೋಡ್ತಾ ಇರ್ಬೋದು. ಇನ್ನೇನು ಆಲ್ಮೋಸ್ಟು ನೈಟು 8:30 ಆಗೋದಕ್ಕೆ ಬಂತು. ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದವಳು ಇನ್ನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಕಂಟಿನ್ಯೂಸ್ಲಿ ಸಿಕ್ಕಾಪಟ್ಟೆ ಕೆಲಸ ಆಗೋಯ್ತು ಮನೇಲಿ. ಯಾವುದೇ ಥರ ಸ್ಟಾಪ್ ಇಲ್ಲದೆ ನಾನ್ ಸ್ಟಾಪ್ ಕೆಲಸ ಇತ್ತು. ಅಲ್ಲಿ ಹೋಗಿ ತೊಗರಿಕಾಯಿ ಕುಯ್ಕೊ ಬರಬೇಕಾದ್ರೆ ಏನು ಮನೆದು ಸ್ವಲ್ಪ ಮೇಲ್ಗಡೆ ಮಾಡ್ಕೊಂಡು ಬಂದಲ್ಲ, ಅಷ್ಟೇ ಮುಗೀತು. ತೊಗರಿಕಾಯಿ ಕುಯ್ಕೊಂಡು ಬಂದು ಅದನ್ನೆಲ್ಲ ಎಡ್ತಿಟ್ಟು ಹೂವು ಕುಯ್ಕೊಂಡು ಬಂದು ಹೂವು ಕಟ್ಟಿ ಪಾತ್ರೆ ರಾಶಿ ಇತ್ತು. ಪಾತ್ರೆ ಎಲ್ಲ ತೊಳೆದು ನಾನು ತಿಂಡಿ ತಿಂದು ಮತ್ತೆ ಮಧ್ಯಾಹ್ನ ವರ್ಕರ್ಸ್ಗೆ ಅಡುಗೆ ಎಲ್ಲ ಮಾಡಿ ಅವ್ರಿಗೆ ಊಟಕ್ಕೆ ಹಾಕ್ಕೊಟ್ಟು
ಮತ್ತು ಒಂದು ಲಾಟ್ ಪಾತ್ರೆ ಬೀಳ್ತು. ಪಾತ್ರೆನೆಲ್ಲ ತೊಳೆದು ಬಟ್ಟೆ ಎತ್ಕೊಬಂದು ಮಡಚಿಟ್ಟು ಕಸ ಗುಡಿಸಿ ಮನೆ ಒರೆಸಿ ಮತ್ತು ಸಂಜೆ ಅವ್ರಿಗೆ ಟೀ ಮಾಡಿಕೊಟ್ಟು ಕಸ ಗುಡಿಸಿ ಮನೆಯೆಲ್ಲ ಮಾಪ್ ಮಾಡಿ ಸ್ನಾನ ಮಾಡಿ ಪೂಜೆ ಮುಗಿಸೋ ಅಷ್ಟರಲ್ಲಿ 7:30 ಆಯಿತು. ಈಗ ನೈಟು 7:30 ಆಯಿತು. ಪೂಜೆ ಎಲ್ಲ ಮುಗಿಸಿ ಇವಾಗ ಸ್ವಲ್ಪ ಅಡುಗೆ ರೆಡಿ ಮಾಡೋಣ ಅಂತ ಹೇಳಿ ಅಡುಗೆ ಮಾಡ್ತಾಯಿದ್ದೆ. ಈಗ ನೈಟ್ ಊಟಕ್ಕೆ ವರ್ಕರಲ್ಲಿ ಒಬ್ಬರು ಮಾತ್ರ ಬರ್ತಾಯಿದ್ದಾರೆ. ಇಬ್ಬರು ಬರ್ತಿದ್ರಲ್ಲ, ಒಬ್ರಿಗೆಲ್ಲ ಬೇರೆ ಕಡೆ ಊಟ ಆಯ್ತಂತೆ. ಸೊ ಒಬ್ಬರು ಮಾತ್ರ ಬರ್ತಾಯಿದ್ದಾರೆ. ಮತ್ತು ಹಸ್ಬೆಂಡ್ ಬಂದು ಹಾಗೆ ಚಿಕನ್ ತೊಗೊಬಂದಿದ್ರು. ಸ್ವಲ್ಪ ಫ್ರೈ ಮಾಡಿಬಿಟ್ಟು ರೈಸು ಮುದ್ದೆ ಮಾಡು ಅಂತ ಹೇಳಿ, ಅದಕ್ಕೆ ನಾನೇನು ಅಂದ್ಕೊಂಡೆ ಅಂತ ಅಂದರೆ, ಇವಾಗ ಅದನ್ನು ಫ್ರೈ ಮಾಡಿ ರೈಸ್ ಮಾಡಿ ಮುದ್ದೆ ಮಾಡಿ ಇದೆಲ್ಲ ರಿಸ್ಕಿ. ಒಂದೇ ಸಾರಿ ಹೊತ್ತಾಗಿ ಸಿಂಪಲಾಗಿ ಸ್ವಲ್ಪ ಬಿರಿಯಾನಿ ಮಾಡ್ಕೊಬಿಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡು ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದನ್ನು ಮಾಡೋದೇ ಇಷ್ಟೊತ್ತಾಗೇ ಹೋಯ್ತು. ಆಯಿತಾ, ಏನು ಮಾಡೋಕ್ಕಾಗಲ್ಲ. ಒಂದು ಸಾರಿ ಸಾಕು ಅನ್ನಿಸ್ಬಿಡುತ್ತೆ, ಬೇಜಾರಾಗ್ಬಿಡುತ್ತೆ. ಕೆಲಸಗಳೇ ಎಷ್ಟು ಮಾಡಿದ್ರೂ ಮುಗಿಯಲ್ಲ ಅಂತ ಅನಿಸುತ್ತೆ. ಆದರೆ ಏನು ಮಾಡೋಕ್ಕಾಗುತ್ತೆ, ಒಂದು ಟೈಮ್ ಮಾಡಲೇಬೇಕಾಗುತ್ತೆ. ಅಡ್ಜಸ್ಟ್ ಮಾಡಿಕೊಂಡು ಫೋನ್ ಇಡೋದಕ್ಕೂ ಕರೆಕ್ಟಾಗಿ ಜಾಗ ಇಲ್ಲ. ಕಾಣಿಸ್ತೈತಾ? ಅಷ್ಟು ಕ್ಲಿಯರ್ ಇಲ್ಲ ಅಂತ ಅನ್ಕೋತೀನಿ. ಬಟ್ ಪರವಾಗಿಲ್ಲ, ಅದು ಏನು ಮಾಡೋಕ್ಕಾಗಲ್ಲ. ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಆಯಿತಾ. ನನ್ನ ಮಗನಿಗೆ ಕೊಡೋಣ ಅಂತ ಅಂದ್ಕೊಂಡೆ. ನನ್ನ ಮಗ ಏನು ರನ್ನಿಂಗ್ ಶೂಸ್ಗಳಿಗೆ ನೀಡಲ್ಸ್ ಎಲ್ಲ ಹೋಗ್ಬಿಟ್ಟಿತ್ತು ಅಂತ ಹೇಳಿ ನಿನ್ನೆ ಆರ್ಡರ್ ಮಾಡಿದ್ರಂತೆ. ಇವಾಗ ಕೊಟ್ಟು ಕಳಿಸಿದ್ದಾರೆ. ಅದನ್ನು ಫಿಟ್ ಮಾಡಿಕೊಡ್ತಾ ಇದ್ದಾನೆ. ಸದ್ಯಕ್ಕೆ ಅಡುಗೆ ಕೆಲಸ ಮುಗಿಸ್ಕೊಂಡ್ರೆ ಸಾಕು ಅನ್ನೋಂಗೆ ಆಗೈತೆ. ಸಿಕ್ಕಾಪಟ್ಟೆ ಟಯರ್ಡ್ ಅನ್ನಿಸ್ತೈತೆ. ಈಗ ಮನೆ ಕೆಲಸ ಹಿಡಿಸ್ದಾಗ್ಲಿಂದ ಎಷ್ಟು ಕೆಲಸ ಅಂತ ಅಂದರೆ ನೋಡಿ, ಕೊಬ್ಬರಿಕಾಯಿ ಕುಯ್ಕೊಬಂದು ಅದನ್ನು ಎಡ್ದಿಟ್ಟಿದ್ದೀನಿ ನಾಳೆ ಅಡುಗೆ ಮಾಡಲಿಕ್ಕೆ. ಹಾಗೆ ನಮ್ಮ ಗಿಡದಲ್ಲಿ ಬಿಟ್ಟಿರುವಂಥ ಅದು ನಮ್ಮ ಗಿಡದಲ್ಲಿ ಬಿಟ್ಟಿರೋದು ಎಷ್ಟು ಸಿಕ್ತು ಗೊತ್ತಾ. ಇದನ್ನೆಲ್ಲ ಕುಯ್ದು ಕಟ್ಟೋದೇನೆ ತುಂಬ ಲೇಟಾಯಿತು. ಕರೆಕ್ಟಾಗಿ ನಾನು 2 ಗಂಟೆಗೆ ವರ್ಕರ್ಸ್ಗೆ ಊಟ ಕೊಟ್ಬಿಟ್ಟು ಹೂವು ಕುಯ್ಯೋಕ್ಕೆ ಹೋಗಿದ್ದಕ್ಕೆ ಹೂವು ಕುಯ್ದು ಕಟ್ಟಿ ಕೊಬ್ಬರಿಕಾಯಿ ಎಡೆದು ಒಳಗಡೆ ಬರೋ ಅಷ್ಟರಲ್ಲಿ 3:30 ಈ ಥರ ಆಯಿತು. ಬಂದವಳೇನೆ ಟೀಗಿ ಮಾಡಿಕೊಟ್ಟು ಕಳಿಸಿ ಪಾತ್ರೆ ಎಲ್ಲ ತೊಳೆದು ಮಾಡೋಕ್ಕೆ ಇಲ್ಲಿ ಇದಿಷ್ಟು ಸಿಕ್ತು. ಇದು ಮರಳೆ ಹೂವು ನೆನ್ನೆದು. ಇದು ಕಾಕ್ದವನು ಕೂಡ ಇದು ನೆನೆದು. ಅಂದರೆ ಇವತ್ತು ಕುಯ್ದಿರೋದು, ಅರಳೋಗಿರೋದು ಮತ್ತು ಮೊಗ್ಗು ಎರಡೂ ಒಟ್ಟಿಗೆ ಇವತ್ತು ಕುಯ್ದೆ. ಇದು ಅರಳಿರೋದು ಕಾಕ್ದವು ಮತ್ತು ಮರಳೆ ಹೂವು. ಮತ್ತು ಇದು ಮೀಡಿಯಮ್ ಹೂವು ಆಯಿತಾ. ಇವತ್ತು ಬಿಟ್ಟರೆ ನಾಳೆ ಚೆನ್ನಾಗಿ ಅರಳುವಂಥವು. ಮತ್ತು ಇಲ್ಲಿಷ್ಟು ಕುಯ್ದಿದ್ದೀನಿ. ಇದು ನಾಳೆ ಇಲ್ಲ ನಾಡಿದ್ದು ಚೆನ್ನಾಗಿ ಅರಳುತ್ತೆ. ಒಟ್ಟಿಗೆ ಎಲ್ಲ ಕುಯ್ದು ಕಟ್ಬಿಟ್ಟೆ. ನಾಳೆ ಗುರುವಾರ ರಾಯರಿಗೆ ಹಾಕೋದಿಕ್ಬೇಕು. ಮತ್ತು ನಾಡಿದ್ದು ಶುಕ್ರವಾರಕ್ಕೆ ಬೇಕು. ಎಲ್ಲನೂ ಕೂಡ ನನಗೆ ನಾಳೆನೂ ಕುಯ್ಯೋಕ್ಕಾಗಲ್ಲ. ನಾಳೆ ಸಂಜೆ ತನಕನೂ ಮನೆ ಕ್ಲೀನಿಂಗ್ ಮಾಡೋದು, ಮನೆ ಕೆಲಸ ಮಾಡ್ಕೊಳ್ಳೋದು ಇದೇನೇ ಆಯ್ತಿತ್ತೆ. ಅವ್ರಿಗೆ ಕಾಫಿ ಟೀ ಅಡುಗೆ ಮಾಡಿಕೊಂಡು ಇನ್ನು ನಾಡಿದ್ದು ಶುಕ್ರವಾರ ಬೆಳಿಗ್ಗೆ ಬೇಗನೆ ವಾರ ಮಾಡಬೇಕಲ್ವ. ಹಾಗಾಗಿ ನಾಳೆ ನಾಡಿದ್ದು ನಾವು ಕುಯ್ಯೋಕ್ಕಾಗಲ್ಲ ಅಂತ ಹೇಳಿ ಒಟ್ಟಿಗೆ ಕುಯ್ಕೊಬಿಟ್ಟೆ. ಏನು ಮಾಡ್ತೀರಾ ಹೆಣ್ಮಕ್ಳುಗಳಿಗೆ? ಮನೆಯಲ್ಲಿ ಎಷ್ಟು ಮಾಡಿದ್ರು ಕೆಲಸ ಮುಗಿಯಲ್ಲ. ನಾವೇ ಒಂದು ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅಲ್ವಾ. ಹೇಳ್ತಾರೆ ಅಷ್ಟು ಕೆಲಸದ ಮಧ್ಯದಲ್ಲೂ ಈ ವಿಡಿಯೋ ಎಲ್ಲ ಬೇಕಾ, ಏನಕ್ಕೆ ಬೇಕಾಗಿತ್ತು ಅಂತ. ಆದರೆ ನನಗೇನು ಗೊತ್ತಾ, ನನಗೆ ಸ್ವಲ್ಪ ಆಗ್ಲಿಂದನೂ ಹಂಗೆ. ನಾನು ಏನಾದರೂ ಒಂದು ಅಂದ್ಕೊಂಡ್ರೆ ಅದನ್ನು ಸ್ವಲ್ಪ ಕಂಪ್ಲೀಟ್ ಮಾಡೋ ತನಕ ಫೋಕಸ್ ಆ ಕಡೆನೇ ಇರುತ್ತೆ. ಸೋಲ್ಬೋದು
ಒಂದಲ್ಲ ಒಂದಿನ ಗೆಲ್ತೀನಿ ಅನ್ನೋ ಒಂದು ಭರವಸೆ ಮೇಲೆ ಇರ್ತೀನಿ. ನೋಡೋಣ. ಈ ಸೋಷಿಯಲ್ ಮೀಡಿಯಾ ಅಂತ ಬಂದಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲೇ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ರೀಚ್ ಆಗೋ ತನಕ ಖಂಡಿತವಾಗ್ಲೂ ಬಿಡಲ್ಲ. ಇನ್ನು ಸರಿಯಲ್ಲ, ಯಾರೇ ಎಷ್ಟೇ ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಮಾಡಲಿಲ್ಲ ಅಂತ ಅಂದರೂ ಕೂಡ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನೇ ಮಾಡೋದು. ಎಲ್ಲಿಗೋದ್ರೂ ಕೆಲವ್ರದಂತೂ ಕಂಪಲ್ಸರಿ ಈ ಒಂದು ಮಾತಿದ್ದೇ ಇರ್ತದೆ. ಫೋನ್ ಇಟ್ಕೊಳ್ಳಿಲ್ಲ ಅಂತಂದರೆ ಫೋನ್ ಇಟ್ಕೋಬೇಕಲ್ಲ, ಏನಕ್ಕೆ ಫೋನ್ ಇಟ್ಕೊಂಡಿಲ್ಲ ಅದನ್ನೇ ಯೋಚನೆ. ಆಮೇಲಿಂದ ಏನು ಗೊತ್ತಾ, ಇಟ್ಕೊಳ್ಳಿಲ್ಲ ಅಂದ್ರೆ ಹಂಗಂತಾರೆ. ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ರೆ ಅದನ್ನೇ ಯೋಚನೆ ಮಾಡ್ತಾಯಿದ್ದೆ, ಏನಕ್ಕೆ ಫೋನ್ ತೆಗಿಲಿಲ್ಲ ಅಂತ. ಇವಾಗ ಶುರು ಮಾಡ್ತಾವಳೆ. ಅವ್ರಿಗೆ ಏನು ಗೊತ್ತು ಅದ್ರ ಹಿಂದೆಗಡೆ ನಮಗಿರುವಂಥ ಒಂದು ಶ್ರಮ, ಕಷ್ಟ, ಮತ್ತು ನಾವು ಅದನ್ನು ಏನಕ್ಕೆ ಮಾಡ್ತಾಯಿದ್ದೀವಿ, ಅದ್ರ ಮಾಡೋದ್ರಿಂದ ನಮಗೇನು ಅನುಕೂಲ ಅನನುಕೂಲಗಳು ಅವೆಲ್ಲ ಅವ್ರಿಗೇನು ಗೊತ್ತು. ಸುಮ್ಮನೆ ಮಾತಾಡ್ತಾರೆ. ಆದರೆ ನಮಗೆ ಗೊತ್ತು. ಕಂಪಲ್ಸರಿ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಹಿಂಗೆ ಫೋನ್ನ ಇಟ್ಕೊಂಡಿದ್ರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಪೇನ್ ಬರುತ್ತೆ. ಮತ್ತು ಅದೇ ಎಡಿಟಿಂಗ್ ತಗೊಳ್ಳುವಂಥ ಟೈಮ್ ಇದೆಯಲ್ಲ, ನೀವೇನೇ ಸಿಂಪಲಾಗಿ ಎಡಿಟಿಂಗ್ ಮಾಡಿದ್ರೂ ಕೂಡ ಒಂದು 2-3 ಅವರ್ಸ್ ಅಂತೂ ಅದಕ್ಕೋಸ್ಕರನೇ ಇಡಬೇಕಾಗತ್ತೆ. ಎಷ್ಟೇ ಕೆಲಸ ಇರಲಿ, ಎಷ್ಟೇ ಸಾಕಾಗಿರಲಿ, ಆದರೂ ಎಡಿಟಿಂಗ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ವಾಯ್ಸ್ ಓವರ್ ಕೊಡೋದಾಗಿರ್ಬೋದು, ಮತ್ತು ಎಲ್ಲೆಲ್ಲಿ ಕಟ್ ಮಾಡಬೇಕಾಗುತ್ತೆ, ನಾವು ಮಾತಾಡಿರೋ ಮಾತಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಇರುತ್ತೆ, ಮತ್ತು ಬೇರೆ ಏನೇನಾದರೂ ಇರುತ್ತೆ ಪರ್ಸ್ನಲ್ ವಿಷಯಗಳನ್ನ ಮಧ್ಯದಲ್ಲಿ ಶೇರ್ ಮಾಡ್ಕೊಂಡು ಬಿಟ್ಟಿರ್ತೀವಿ. ಅದನ್ನು ಕಂಪ್ಲೀಟಾಗಿ ಒಂದೊಂದು ಸಾರಿ ಅಲ್ಲ ಅಂದರೆ 2 ಸಾರಿ 3 ಸಾರಿ ಕೇಳಿಸ್ಕೋಬೇಕಾಗುತ್ತೆ. ಕೇಳಿಸ್ಕೊಂಡು ಆ ಲೈನ್ಗಳನ್ನ ಕಟ್ ಮಾಡಿ ಮತ್ತೆ ಬೇಕಾಗಿರುವಂಥ ಲೈನ್ಗಳನ್ನ ಅದ್ರ ಜೊತೆಗೆ ಆ್ಯಡ್ ಮಾಡಿ ಹಾಕೋದೈತಲ್ಲ, ಅದರಂಥ ರಿಸ್ಕಿ ಕೆಲಸ ಇನ್ನೊಂದಿಲ್ಲ. ಒಂದೊಂದು ಸಾರಿ ಅಂತೂ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಯ್ತಿದ್ದೆ ನನಗೆ. ಅದರಲ್ಲೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇರಬೇಕಾದ್ರೆ ಸಿಕ್ಕಾಪಟ್ಟೆ ಟಾಕಿಂಗ್ದು ಒಂದೇ ಕಂಪಲ್ಲಿ ಹೋಗ್ಬಿಟ್ಟಿರುತ್ತೆ ಆ ವಿಡಿಯೋ. ಅದನ್ನು ಕಟ್ ಮಾಡಿ ಎಡಿಟಿಂಗ್ ಮಾಡುವಷ್ಟರಲ್ಲಿ ಸಾಕು ಬೇಕನ್ವಂಗೆ ಆಗ್ಬಿಟ್ಟಿರುತ್ತೆ. ಇಷ್ಟೆಲ್ಲ ಕೆಲಸಗಳ ಜೊತೆಲಿ ನಾವು ಅಷ್ಟು ರಿಸ್ಕ್ ತಗೊಂಡು ಮಾಡ್ತಾಯಿದ್ದೀವಿ ಅಂತ ಅಂದರೆ ಅದರಲ್ಲಿ ನಾವೇನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಗೊತ್ತಿಲ್ಲ, ರಾಯರಿದ್ದಾರೆ, ನಂಬಿದ್ದೀನಿ. ನೋಡೋಣ, ಗೆಲ್ತೀನಿ ಅನ್ನೋ ಒಂದು ಭರವಸೆ ಐತೆ. ಕಾಪಾಡ್ತಾರೆ. ಅದೇ ಒಂದು ಭರವಸೆ ಮೇಲೆ, ಅದೇ ಒಂದು ಹೋಪ್ ಮೇಲೆ ನಾನು ವಿಡಿಯೋ ಮಾಡ್ತಾನೇ ಇದ್ದೀನಿ, ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ಯಾವಾಗ ಅದ್ರ ಪ್ರತಿಫಲ ನನಗೆ ಸಿಗುತ್ತೆ ನೋಡಬೇಕು, ವೆಯ್ಟ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಇಂಜರಿಯಕ್ಕಂತೂ ಹೋಗೋದಿಲ್ಲ. ಈಗಾಗುತ್ತಾ, ಇಲ್ಲ ಇನ್ನು 6 ತಿಂಗಳು ಬಿಟ್ಟಾಗುತ್ತಾ, ಇನ್ನೂ ವರ್ಷ ಬಿಟ್ಟಾಗುತ್ತಾ, 2 ವರ್ಷ ಬಿಟ್ಟಾಗುತ್ತಾ, ಟ್ರೈ ಮಾಡ್ತಾನೇ ಇರ್ತೀನಿ. ಟ್ರೈ ಅಗೇನ್ ಅಂತ ವೀಡಿಯೋ ಒಂದ್ರ ಮೇಲೊಂದು ವೀಡಿಯೋ ಮಾಡ್ತಾನೆ ಇರ್ತೀನಿ. ಯಾರೇನು ಅಂದ್ಕೊಂಡ್ರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾರು ಏನು ಮಾತಾಡಿದ್ರು ಕ್ಯಾರೆ ಅನ್ನೋದಕ್ಕೆ ಹೋಗೋದಿಲ್ಲ. ನಾನು ಏನು ಮಾಡ್ತಾಯಿದ್ದೀನಿ ಅಂತ ನನಗೆ ಗೊತ್ತು, ನನ್ನ ಫ್ಯಾಮಿಲಿಗೆ ಗೊತ್ತು. ಸೊ ನನ್ನನ್ನು ಪ್ರೀತಿಸೋರಿಗೆ ನಾನು ಇಷ್ಟ ಆದರೆ ಅಷ್ಟೇ ಸಾಕು. ಇನ್ನು ಬ್ಯಾಡಾಗಿ ಥಿಂಕ್ ಮಾಡೋರ್ನೆಲ್ಲ ಒಪ್ಪಿಸುವಂಥ ಅಗತ್ಯ ನನಗಿಲ್ಲ. ಬನ್ನಿ, ನನ್ನನ್ನು ತೋರಿಸ್ಬಿಡಿ ಮಾ. ನೀಡೆಲ್ಲ ಆಗ್ತಾ ಇದ್ದಾನೆ. ಸ್ಪೋರ್ಟ್ಸ್ ಶೂಸ್ಗಳಿಗೆ ತಂದು ಎಷ್ಟೋ ಒಂದು ಪ್ಯಾಕೆಟು 180. ಒಂದು ಪ್ಯಾಕೆಟಲ್ಲಿ ಎಷ್ಟೈತೆ? 14. ಒಂದು ಪ್ಯಾಕೆಟಲ್ಲಿ 14 ನೀಡಲ್ಸ್ ಇದೆಯಂತೆ. ಇವಾಗ 750 ಕೊಟ್ಟು ತಂದಿರೋದಾ? ಎಷ್ಟು ಪ್ಯಾಕೆಟು? 4 ಪ್ಯಾಕೆಟ್ಗೆ 2 ಮಡ್ಡು. 750 ರೂಪಾಯಿ ಕೊಟ್ಬಿಟ್ಟು ತಗೊಬಂದವ್ರೆ. ನಾನು ಕಾಣೆ ಅದೇನೇನು ಮಾಡ್ತವನು, ಅದೇನೇನು ಸ್ಪೋರ್ಟ್ಸ್ ಆಡ್ತೀನಿ ಅಂತ ಖರ್ಚು ಮಾಡಿಸ್ತವನೆ ಚೆನ್ನಾಗಿ ಖರ್ಚು ಮಾಡಿಸ್ತವನೆ. ಕೊನೆಗೆ ಅದೇನು ಮಾಡ್ತಾನೆ ಅನ್ನೋದೇ ಗೊತ್ತಿಲ್ಲ. ಈಗ ಫೈನಲಿ ಈ ರೀತಿಯಲ್ಲಿ ಬಿರಿಯಾನಿಗೆ ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಆದಮೇಲೆ ಹೆಂಗೆ ಬಂತು ನೋಡೋಣ. ಸಿಂಪಲಾಗಿ ಯಾವುದೇ ಥರದ ಹೆವಿ ಮಸಾಲೆ ಹಾಕ್ತೆ, ಇನ್ಸ್ಟಂಟ್ ಮಸಾಲ ಅನ್ನೋ ರೀತಿಯಲ್ಲಿ ಯಾವುದನ್ನು ಯೂಸ್ ಮಾಡಿದೆ. ಎಲ್ಲನೂ ಹೋಮ್ಮೇಡ್ ಮಸಾಲಾನ ಹಾಕಿ ನಾನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, ಈಗ ಒಳ್ಳೆ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಚಿಕನ್ ಬಿರಿಯಾನಿ ರೆಡಿ ಆಯಿತು. ಇವಾಗ ಸೊಪ್ಪು ಬಿಡಿಸಿಡಬೇಕು. ನಾಳೆ ಅಡುಗೆಗೆ ತೊಗರಿಕಾಯಿ ಹಿಡ್ದಿದ್ದೀನಲ್ಲ, ಸೊಪ್ಪು ಬಿಡಿಸ್ತೀನಿ. ನಾಳೆ ನೋಡೋಣ ಉಪ್ಪು ಸಾಂಬಾರು ಇಲ್ಲ
ಬಸ್ಸಾಂಬಾರು ಪಲ್ಯನೋ ಏನೋ ಮಾಡ್ಕೊಳಕೈತೈತೆ. ಇವಾಗ ಸದ್ಯಕ್ಕೆ ಇದನ್ನು ಬಿಡೋಣ ಅಂತ ಇಡ್ತಾಯಿದ್ದೀನಿ. ಓಕೆ ಫ್ಯಾಮ್, ಈಗ ನನ್ನ ಮಗಂಗೆ ಹಾಕ್ಕೊಟ್ಟಿದ್ದೀನಿ. ನಾನು ಅವರಪ್ಪ ಬರೋ ತನಕ ಸ್ವಲ್ಪ ಸೊಪ್ಪು ಬಿಡಿಸ್ತಾ ಇರ್ತೀನಿ. ಅವ್ರು ಬಂದಮೇಲೆ ಒಟ್ಟಿಗೆ ತಿಂದ್ರಾಯ್ತು ಅಂತ ಹೇಳಿ ಸೊಪ್ಪು ಬಿಡಿಸ್ಬಿಟ್ಟು ಊಟ ಮಾಡಿಕೊಂಡು ಮಲ್ಕೋಬೇಕು. ಫೋನ್ ಇಟ್ಕೊಳ್ಳೋಕ್ಕೂ ಆಯ್ತಲ್ಲ, ಸಿಕ್ಕಾಪಟ್ಟೆ ಕೈ ನೋವು ಬಂದ್ಬಿಟ್ಟೈತೆ ಇದು. ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬೇಜಾರೈತೈತೆ ಏನು ಅಂತಂದರೆ, ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದೆ ಅಲ್ವಾ ಸ್ಯಾರಿಗಳನ್ನ ಬ್ಲೌಸ್ ಸ್ಟಿಚಿಂಗು ಕೊಡಬೇಕು ಅಂತ ಹೇಳಿ. ಸೌಂಡ್ ಮ್ಯೂಟ್ ಮಾಡು. ಇವತ್ತು ಹೋಗಿ ಸ್ಟಿಚ್ಚಿಗೆ ಕೊಟ್ಬರೋಣ ಅಂತ ಅಂದ್ಕೊಂಡೆ. ಬ್ಲೌಸ್ ಸ್ಟಿಚ್ಚಿಗೆ ಕೊಡೋಕ್ಕೆ ಹೋಗೋದಿರಲಿ, ಮನೆ ಕೆಲಸನೇ ಬೇಗ ಮುಗಿಯಲಿಲ್ಲ. ನಾನು ಕೂತ್ಕೊಳ್ಳೋಕ್ಕೆ ಪುರ್ಸೊತ್ತಾಗಲಿಲ್ಲ, ಇನ್ನು ಸ್ಟಿಚ್ಚಿಗೆ ಕೊಡೋಕ್ಕೆ ಎಲ್ಲೋಗಲಿ ನೋಡೋಣ. ಆದರೆ ನಾಳೆನೂ ಡೌಟು ಅಂತ ಅನ್ಕೋತೀನಿ. ಆದರೆ ಶುಕ್ರವಾರ ಹೋಗ್ಬೇಕೈತೈತೆ ಅಷ್ಟೇ ಕೊಟ್ಬರೋಕ್ಕೆ. ಏನು ಮಾಡೋಕ್ಕಾಗಲ್ಲ. ಕೊಟ್ಟು ಬಂದಿದ್ದಿದ್ರೆ ಚೆನ್ನಾಗಿರೋದು. ನೋಡಿದ್ಮೇಲೆ ಅದನ್ನು ಕೊಡಬೇಕು ಅಂತ ಅಂದ್ಕೊಂಡ್ಮೇಲೆ ಕೊಟ್ಬಿಟ್ರೆ ಸಮಾಧಾನ ಆಯ್ತೈತೆ. ಹೆಣ್ಮಕ್ಳುಗಳಿಗೆ ಅದೇನೇ ಅಲ್ವಾ, ಏನಾದರೂ ಸೀರೆ ನೋಡಿದಾಗ ತೊಗೋಬೇಕು ಅಂತ ಅನಿಸಿದ್ರೆ ಅದು ತಗೊಳ್ಳೋ ತನಕ ಮನಸ್ಸಾಗಲ್ಲ. ತೊಗೊಬಂದು ಇಟ್ಟಿರ್ತೀವಿ. ಬ್ಲೌಸ್ ಸ್ಟಿಚ್ಚಿಗೆ ಕೊಡಬೇಕು ಅಂತ ಏನಾದರೂ ಮನಸ್ಸಿಗೆ ಬಂದ್ಬಿಡ್ತು ಅಂತಂದರೆ ಅದನ್ನು ಕೊಡೋ ತನಕನೂ ಸಮಾಧಾನ ಆಗೋಲ್ಲ. ನಾಳೆನೇ ಇಲ್ಲ ಮದುವೆ, ಸ್ವಲ್ಪ ಇನ್ನೂ ಟೈಮ್ ಐತೆ. ಆದರೂ ಕೂಡ ಕೊಡಬೇಕು ಅಂತಂದರೆ ಕೊಟ್ಬಿಡ್ಬೇಕು. ಸ್ಟಿಚ್ ಮಾಡಿಸ್ಕೊಬಂದು ಅದು ಹೆಂಗೆ ಬಂತು ಅಂತ ನೋಡಬೇಕು. ಅಲ್ಲಿ ತನಕ ಹೆಣ್ಮಕ್ಳುಗಳಿಗೆ ಸಮಾಧಾನ ಇರೋಲ್ಲ ಅಲ್ವಾ. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಸೊಪ್ಪು ಸೋಸ್ತೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಈಗ ಈ ವಿಡಿಯೋ ಹೇಳ್ತಾಯಿದ್ದೀನಿ. ಟಾಟಾ, ಬಾಯ್ ಆ್ಯಂಡ್ ಲವ್ ಯು ಆಲ್.